ಕುಂಭಮೇಳದ ಒಂದು ವ್ಯವಸ್ಥೆಯನ್ನು ನೋಡುವಂಥ ಜವಾಬ್ದಾರಿಯನ್ನು ಆಜಮ್ ಖಾನ್ ಅಂತ ಹೇಳುವಂಥ ಒಬ್ಬ ಮುಸಲ್ಮಾನನು ಕೊಟ್ಟಿದ್ದರು. ಕುಂಭಮೇಳಕ್ಕೆ ಮಸಿ ಬಳಿಯಲು ಪ್ರಯತ್ನ ಮಾಡುತ್ತಿರುವ ಟೂಲ್ ಕಿಟ್ಗಳು. ಸಾಧು ಸಂತರು ಬರ್ತಾರೆ, ಅವರ ಮಲಮೂತ್ರಗಳನ್ನೆಲ್ಲ ತೆಗೆಯೋದೇ ನಮ್ಮ ಕೆಲಸ ಆಗ್ಬಿಟ್ಟಿದೆ, ಇಲ್ಲಾಂದರೆ ನಮ್ಮ ಹೊಟ್ಟೆಪಾಡು ನಡಿಬೇಕಲ್ಲ ಅಂತ ಹೇಳುವಂಥ ಅಪಪ್ರಚಾರವನ್ನು ಕರಾವಳಿ ಮೂಲದ ಒಂದು ಹಿಂದೂ ವಿರೋಧಿ ಪತ್ರಿಕೆ ಇವತ್ತು ಪ್ರಚಾರ ಮಾಡ್ತಾ ಇರ್ತಕ್ಕಂಥ. ಹಿಂದೂಗಳು ಯಾರು ಯಾವುದೇ ಧರ್ಮವನ್ನು ಈಗಳಿಯಕ್ಕೆ ಹೋಗಲ್ಲ, ಆದರೆ ಆ ಧರ್ಮೀಯರು ಮಾಡ್ತಕ್ಕಂಥ ಕುಕೃತ್ಯಗಳನ್ನು ಮಾತ್ರ ಈಗಳಿತಾರೆ. ಇಷ್ಟೇ ಕ್ಲಾರಿಫಿಕೇಶನ್ ಸಾಕು ನಿಮಗೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕುಂಭಮೇಳಕ್ಕೆ ಮಸಿ ಬಳಿಯಲು ಪ್ರಯತ್ನ ಮಾಡುತ್ತಿರುವ ಟೂಲ್ ಕಿಟ್ಗಳು. ಇವ್ರಿಗೆ ಇದೇ ಒಂದು ಉದ್ಯೋಗ ಆಗಿಬಿಟ್ಟಿದೆ. ಎಲ್ಲೇ ಆದರೂ ಕೂಡ ಹಿಂದೂಗಳ ಒಂದು ಧಾರ್ಮಿಕ ಸಮ್ಮೇಳನಗಳಿರ್ಬೋದು, ಹಿಂದೂಗಳ ಶಾಸ್ತ್ರ ಸಂಪ್ರದಾಯಗಳಿರ್ಬೋದು, ಯಾವುದೇ ಒಂದು ಆಚರಣೆಗಳಿರ್ಬೋದು, ಇಂಥೆಲ್ಲ ವಿಷಯಗಳು ಯಾವಾಗ ಜರುಗುತ್ತವೆ ಆಗ ಈ ಟೂಲ್ ಕಿಟ್ಗಳು ತನ್ನಿಂತಾನೇ ಸಕ್ರಿಯರಾಗ್ತಾರೆ. ಮತ್ತು ಆ ಆಚರಣೆಗಳಿಗೆ, ಆ ಒಂದು ವಿಶೇಷ ಸಂದರ್ಭಗಳಿಗಿರ್ಬೋದು, ಧರ್ಮಕ್ಕಿರ್ಬೋದು, ಹಿಂದೂ ಧರ್ಮಕ್ಕಿರ್ಬೋದು, ಅಪಪ್ರಚಾರವನ್ನು ಮಾಡೋದರ ಮುಖಾಂತರ ತಮ್ಮ ಗಂಜಿಗೆಯಾಗಿ ಕಾಸನ್ನು ಗಿಟ್ಟಿಸ್ಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅದಕ್ಕೆ ಕುಂಭಮೇಳವೂ ಕೂಡ ಹೊರತಾಗಿಲ್ಲ. ಇವತ್ತು ಕುಂಭಮೇಳ ಇಡೀ ಜಗತ್ತಿನ ತನ್ನ ಚಿತ್ತವನ್ನು ತನ್ನತ್ತ ಸೆಳೆದಿದೆ. ಅಲ್ಲಿ ಆಧ್ಯಾತ್ಮಿಕತೆ ಮೈದೆಳೆದು ಇವತ್ತು ಸಾಕಷ್ಟು ಜನ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾ ಇನ್ನು ಮುಂದೆ ಆದರೂ ಒಂದು ಸಾತ್ವಿಕ ಜೀವನವನ್ನು ನಡೆಸೋಣ, ಭಗವಂತನ ಆರಾಧನೆ ಮಾಡೋಣ ಅಂತ ಹೇಳುವಂಥ ಒಂದು ದೃಢವಾದ ನಿಶ್ಚಯವನ್ನು ತಮ್ಮ ಮನಸ್ಸಿನಲ್ಲಿ ತಗೊಂಡು ತಮ್ಮ ಊರುಗಳಿಗೆ ಮರಳುತ್ತಾ ಇದ್ದಾರೆ. ಈವರೆಗಿನ ಅಂಕಿಅಂಶಗಳ ಪ್ರಕಾರ 10 ಕೋಟಿಗೂ ಮಿಗಿಲಾದಂತಹ ಸಾಧಕರು ಕುಂಭಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಆದರೆ ಇದನ್ನು ನೋಡಿ ಸಹಿಸಲಾರದಂತಹ ಕೆಲವರು ವಿಕೃತ ಮನಸ್ಸಿನಂಥವರು ಹಲವಾರು ವಿಧವಾದಂಥ ಆಪಾದನೆಗಳನ್ನು ಮಾಡ್ತಾನೆ ಇರ್ತಾರೆ. ಸ್ವಾಮಿ, ಈಗ 40-45 ಕೋಟಿ ಜನರು ಸೇರುವಂತಹ ಜಾಗದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸಾಕಷ್ಟು ಸುಸಜ್ಜಿತವಾದಂತಹ ಒಂದು ಟೆಂಟ್ ಸಿಟಿಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಅಂದರೆ ಒಂದು ಕೃತಕವಾದ ನಗರವನ್ನೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸರಿಸುಮಾರು 12 ಕಿಲೋಮೀಟ್ರ್ ಉದ್ದ ಇರತಕ್ಕಂಥ ಸ್ನಾನಘಟ್ಟವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಎಲ್ಲೂ ಕಾಲು ತುಳಿತಗಳು ಆಗಬಾರ್ದು ಅಂತ 45ಕ್ಕೂ ಹೆಚ್ಚಿನ ಪೊಲೀಸ್ ಠಾಣೆಗಳನ್ನು ಮಾಡಿದ್ದಾರೆ. CCTV ಕ್ಯಾಮ್ರಾಗಳ ಕಣ್ಗಾವಲಿದೆ. 6750ಕ್ಕೂ ಹೆಚ್ಚಿನ ದೀಪಗಳನ್ನು, ಬೀದಿ ದೀಪಗಳನ್ನು ಅಳವಡಿಕೆ ಮಾಡಲಾಗಿದೆ. 1,50,000ಕ್ಕೂ ಮಿಗಿಲಾದಂತಹ ತಾತ್ಕಾಲಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಅದಕ್ಕೆಲ್ಲದಕ್ಕೂ 1250 ಕಿಲೋಮೀಟರ್ಗಳ ಪೈಪ್ಲೈನನ್ನು ಅಳವಡಿಸಲಾಗಿದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಮೂಲ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ತೀರ್ಪಿನ ಅನ್ವಯ ಯಾರು ಕೂಡ ಮಲಮೂತ್ರವನ್ನು ಕೈಯಲ್ಲಿ ಎತ್ತಬಾರ್ದು ಅಂತ ಹೇಳುವಂತಹ ಒಂದು ವಿಚಾರ ಇದೆ. ಹಾಗಾಗಿ ಇವತ್ತು ಎಲ್ಲ ಅತ್ಯಾಧುನಿಕ ಜ್ಞಾನಗಳನ್ನು ರೈಲ್ವೆಯಲ್ಲಿರ್ಬೋದು, ಮತ್ತು ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿರ್ಬೋದು, ಎಲ್ಲ ಕಡೆಗೂ ಅಳವಡಿಸಿಕೊಂಡಿದ್ದಾರೆ. ಆದರೆ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಗ್ಲೌಸ್ಗಳನ್ನು ವೇರ್ ಮಾಡಿಕೊಂಡು ಆ ಒಂದು ಅಡೆತಡೆಗಳನ್ನು ಬಗೆಹರಿಸುವಂಥ ಪರಿಪಾಠ ಉಂಟು. ಅದಕ್ಕೂ ಕೂಡ ಈಗ ಸಣ್ಣ ಪುಟ್ಟದಾದಂತಹ ಯಂತ್ರೋಪಕರಣಗಳು ಬಂದಿರೋದುಂಟು. ಅದನ್ನು ಜೆಟ್ ಮಿಷಿನ್ ಅಂತ ಹೇಳ್ತಾರೆ. ಮತ್ತು ಅಪ್ಪೆ ಆಟೋ ಬರುತ್ತಲ್ಲ, ಅದರಲ್ಲೂ ಕೂಡ ಕೆಲವು ಯಂತ್ರೋಪಕರಣಗಳನ್ನು ಮಾರ್ಪಾಟು ಮಾಡ್ಕೊಂಡಿದ್ದಾರೆ. ಇಲ್ಲಿ ಇವ್ರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವ್ರು ಕುಂಭಮೇಳಕ್ಕೆ ಹೋದಾಗ ಸಾಕಷ್ಟು ವಿಷಯಗಳಲ್ಲಿದೆ. ಪೌರ ಕಾರ್ಮಿಕರನ್ನು ಕೇಂದ್ರೀಕೃತವಾಗಿಟ್ಕೊಂಡು ಅದರಲ್ಲಿ ಕೆಲವರನ್ನು ಮಾತಾಡಿಸಿ, ಹೀಗೆ ಸಾಧು ಸಂತರು ಬರ್ತಾರೆ, ಅವರ ಮಲಮೂತ್ರಗಳನ್ನೆಲ್ಲ ತೆಗೆಯೋದೇ ನಮ್ಮ ಕೆಲಸ ಆಗ್ಬಿಟ್ಟಿದೆ, ಇಲ್ಲಾಂದರೆ ನಮ್ಮ ಹೊಟ್ಟೆಪಾಡು ನಡಿಬೇಕಲ್ಲ ಅಂತ ಹೇಳುವಂಥ ಅಪಪ್ರಚಾರವನ್ನು ಕರಾವಳಿ ಮೂಲದ ಒಂದು ಹಿಂದೂ ವಿರೋಧಿ ಪತ್ರಿಕೆ ಇವತ್ತು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಹಲವಾರು ಟೂಲ್ ಕಿಟ್ಗಳು, ಇವರು ಕೆಲಸ ಇಲ್ಲ ಇವ್ರಿಗೆ, ಬಂದ್ಬಿಟ್ಟು ಏನೇನೋ ಕೆಟ್ಟದಾದ ರೀತಿಯಲ್ಲಿ ಕಾಮೆಂಟ್ ಮಾಡ್ತಾರೆ ಇವರು. ಅದರಲ್ಲಿ ಕೆಲವ್ರನ್ನ ಪರಿಶೀಲನೆ ಮಾಡಲಾಗಿ ಅವರು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾದ ಒಂದು ಆ್ಯಕ್ಟಿವ್ ಮೆಂಬರ್ಸ್ ಅನ್ನೋದು ಕೂಡ ಅವರ ಒಂದು ಇದರಿಂದ ಗೊತ್ತಾಗುತ್ತೆ. ಭಾರತ ಸರ್ಕಾರ ಇಲ್ಲಿ ಕೆಲವು ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು. ಈ ಕುಂಭಮೇಳಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಆದರೆ ಹಲವಾರು ವಿಷಯಗಳು ಘಟಿಸುವಾಗ ಈ ರೀತಿಯ ಫೇಕ್ ಐಡಿಗಳನ್ನ ಇಟ್ಕೊಂಡು ಇವರು ಬೇಕಾದ ಬೇಡಾದಂತಹ ತುಂಬ ಕೆಟ್ಟದಾದಂತಹ ಸಂದೇಶಗಳನ್ನು ರವಾನೆ ಮಾಡ್ತಾರಲ್ಲ, ಇಂಥವ್ರಿಗೆ ನಮ್ಮ ಕಾನೂನಿನ ಅಡಿಯಲ್ಲಿ ಯಾವುದು ಶಿಕ್ಷೆ ಇಲ್ವಾ ಅಂತ ಹೇಳುವಂಥದ್ದು
ಪ್ರಶ್ನೆ ಇಲ್ಲಿ ಮುನ್ನೆಲೆಗೆ ಬರ್ತಕ್ಕಂಥದ್ದು. ಆದರೂ ಅದು ಒಂದು ವಿಚಾರ ಈಗ ಬಂದಿದೆ ಮುನ್ನೆಲೆಗೆ. ಅಂದರೆ ಈಗ ಇವ್ರಿಗೆ ಕೇವಲ ಪೌರ ಕಾರ್ಮಿಕರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ಇವತ್ತು ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಕೂಡ, ಎಲ್ಲ ಊರುಗಳಲ್ಲೂ ಕೂಡ, ಎಲ್ಲ ಧಾರ್ಮಿಕ ಸಮ್ಮೇಳನಗಳಲ್ಲೂ ಕೂಡ ಯಾರಾದರೂ ಒಬ್ಬರು ಅವರ ಕರ್ತವ್ಯವನ್ನು ನಿಭಾಯಿಸಲೇಬೇಕು. ಆದರೆ ಅವರಲ್ಲಿ ನಾವು ಒಂದು ಗೌರವ ಮನೋಭಾವವನ್ನು ಇಟ್ಕೊಳ್ಬೇಕು. ಅವರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬೆಲೆಯನ್ನು ಕೊಡಬೇಕು. ಹಾಗಾಗಿ ಅವರು ಯಾರು ಪೌರ ಕಾರ್ಮಿಕರು ಕುಂಭಮೇಳದಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, TV ವಿಕ್ರಮದ ಮುಖೇನ ನಾನು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ಇದಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಹೊರತಾಗಿರಲಿಲ್ಲ ರೀ. ಅವರು ಕೂಡ ಪೌರ ಕಾರ್ಮಿಕರ ಪಾದವನ್ನು ತೊಳೆದಿದ್ದಾರೆ. ಇಂತಹ ಮನಸ್ಥಿತಿ ಇರಬೇಕು. ಆದರೆ ಈ ರೀತಿಯಾಗಿ ಅಪಪ್ರಚಾರ ಮಾಡೋದ್ರ ಮುಖಾಂತರ ಒಂದು ಸಮಾಜದಲ್ಲಿ ಒಡಕುಂಟು ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಇವತ್ತು ಎಷ್ಟೋ ಜನ ಬೇರೆ ಧರ್ಮೀಯರದ್ದು ಕೂಡ ಕಾರ್ಯಕ್ರಮಗಳು ನಡೆಯುತ್ತೆ, ಅಲ್ಲಿ ಯಾರೂ ಈ ರೀತಿಯಾಗಿ ಮಾಡೋದಿಲ್ವಾ, ಸೇವೆಯನ್ನು ಮಾಡೋದಿಲ್ವಾ? ಅದು ಮಾಡ್ತಕ್ಕಂಥ ಎಲ್ಲ ಸೇವೆಗಳಲ್ಲಿ ತುಂಬ ಉನ್ನತ ಮಟ್ಟದ ಸೇವೆ, ನೈರ್ಮಲ್ಯವನ್ನು ಕಾಪಾಡ್ತಕ್ಕಂಥದ್ದು. ಆ ಸೇವೆಗೆ ಸರಿಸಮಾನವಾದದ್ದು ಯಾವುದೂ ಇಲ್ಲ ಅಂತ ತಿಳ್ಕೊಂಡವನು ಮಾತ್ರ ಮನುಷ್ಯನಾಗ್ತಾನೆ. ಆದರೆ ಅದ್ರ ಬಗ್ಗೆ ಅಪಪ್ರಚಾರ ಮಾಡುವಂಥ ಕರಾವಳಿ ಪತ್ರಿಕೆ ನಿಜಕ್ಕೂ ನಾವು ಮಾತಾಡಬಾರ್ದು. ನೋಡಿ ಕರಾವಳಿ ಪತ್ರಿಕೆ ಅವರೇ, ನಾನು ನಿಮ್ಗೆ ಒಂದೇ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಈ ಮೂಲಕ ಇಷ್ಟಪಡ್ತೀನಿ. ಹಿಂದೂಗಳು ಯಾರು ಯಾವುದೇ ಧರ್ಮವನ್ನು ಈಗಳಿಯೋಕ್ಕೆ ಹೋಗಲ್ಲ. ಆದರೆ ಆ ಧರ್ಮೀಯರು ಮಾಡ್ತಕ್ಕಂಥ ಕುಕೃತ್ಯಗಳನ್ನು ಮಾತ್ರ ಈಗಳಿತಾರೆ. ಇಷ್ಟೇ ಕ್ಲಾರಿಫಿಕೇಷನ್ ಸಾಕು ನಿಮಗೆ, ಇಷ್ಟನ್ನೇ ಸಾಕು. ಇದನ್ನು ಅರ್ಥ ಮಾಡ್ಕೊಳ್ಳಿ ಸಾಕು. ಭಾರತೀಯ ಪರಂಪರೆ ತುಂಬ ಅಗಾಧವಾದದ್ದು, ಅದಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ನೀವು ಮಾಡಬೇಡಿ. ಇನ್ನು ಕೆಲವರು ಮಹದೇವಪ್ಪ ಅಂತ ಮಿನಿಸ್ಟ್ರುಗಳು ಬಾಯಿಗೆ ಬಂದಿದ್ದೇ ಹೇಳ್ತಾರೆ, ಪಾಪ ನಾವು ಮನೆಯಲ್ಲಿ ಯಾವಾಗೂ ಪಂಚಸ್ನಾನಗಳನ್ನೇ ಮಾಡ್ತೀವಿ, ಆ ಪಾಪ ತೊಳೆಯೋಕ್ಕೆ ಕೊಳಕು ತೊಳೆಯೋಕ್ಕೆ ಯಾಕೆ ಹೋಗಬೇಕು ಅಂತ ಮಾತಾಡ್ತಾರೆ. ಇನ್ನು ಮಮತಾ ಬ್ಯಾನರ್ಜಿಯವರು ಗಂಗಾನಗರಲ್ಲಿ ಸೇತುವೆ ಕಟ್ಟೋಕ್ಕೆ ದುಡ್ಡು ಕೊಡ್ತಾ ಇಲ್ಲ ಮೋದಿಯವರು, ಕುಂಭಮೇಳಕ್ಕಾದರೆ ಇಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಕೆಲವರು ಇನ್ನು ಜನರ ತೆರಿಗೆ ಹಣವನ್ನು ಕುಂಭಮೇಳಕ್ಕೆ ಉಪಯೋಗ ಮಾಡ್ತಾರೆ, ಇದರಿಂದ ಏನು ಒಂದು ಬೆನಿಫಿಟ್, ಏನು ಆದಾಯ ಸರ್ಕಾರಕ್ಕೆ ಅಂತ ಕೇಳುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು, ಸಮಸ್ತ ಭಾರತೀಯರು ಅರ್ಥ ಮಾಡ್ಕೊಬೇಕಾಗಿರೋಂಥ ಒಂದು ವಿಚಾರ ಇದೆ. ಆಡಳಿತ ಅಂತ ಹೇಳಿಬಿಟ್ರೆ ಕೇವಲ ತೆರಿಗೆಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಆದಾಯವನ್ನು ತಗೊಳ್ಕೊಂಥದ್ದು ಅಂಥದ್ದು ಅಲ್ಲ. ಒಂದು ದೇಶ ಜೀವಂತವಾಗಿರಬೇಕಂದ್ರೆ ಸಂಸ್ಕೃತಿ, ಪರಂಪರೆ, ಅಲ್ಲಿನ ಆಚರಣೆಗಳನ್ನು ಕೂಡ ಜೀವಂತವಾಗಿಡಬೇಕು. ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಬೇಕು ಅನ್ನೋಂಥ ಮೂಲ ವಿಚಾರಗಳನ್ನು ಈ ಗಂಜಿ ಗಿರಾಕಿಗಳು ಪಕ್ಕಕ್ಕೆ ಸೇರಿಸ್ತಾರೆ. ಆದರೆ ಇಲ್ಲಿ ಕೂಡ ಒಂದು ಕೌತುಕ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು 45 ದಿನಗಳು ಅಂದರೆ 45 ದಿನಗಳ ಕಾಲ ನಡೆಯುವಂಥ ಈ ಮಹಾ ಕುಂಭಮೇಳದಲ್ಲಿ 144 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂಥ ಈ ಮಹಾ ಕುಂಭಮೇಳದಲ್ಲಿ 45 ಕೋಟಿಗೂ ಹೆಚ್ಚಿನ ಮಿಗಿಲಾದ ಸಾಧಕರು ಬಂದು ಸೇರ್ತಾರೆ ಅಂತ ಹೇಳುವಂಥ ವಿಚಾರ. ಪಾಪವನ್ನು ತೊಳಿಲಿಕ್ಕೆ ಹೋಗ್ತಾರೆ ಅಂತ. ಹೌದು ಸ್ವಾಮಿ, ಮನುಷ್ಯನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪಾಪಗಳು ಘಟಿಸ್ತವೆ. ಹಂಗಂತೇಳಿ ಇವತ್ತೇನು ಟೂಲ್ ಕಿಟ್ಟಲ್ಲಿ ಪಾಪವನ್ನು ತೊಳ್ಕೊಳ್ಳೋಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ದೀರಲ್ಲ, ನೀವ್ಯಾರು ಪಾಪವನ್ನೇ ಮಾಡಿಲ್ವಾ? ಅದು ಸಹಜ. ಮಾನವ ಜನ್ಮದಲ್ಲಿ ಪಾಪವನ್ನು ಮಾಡ್ತಕ್ಕಂಥದ್ದು, ಪುಣ್ಯವನ್ನು ಮಾಡ್ತಕ್ಕಂಥದ್ದು ಎರಡೂ ಕೂಡ ಸಹಜ. ಆ ಎರಡನ್ನೂ ಮೀರಿದಂತಹ ಒಂದು ಹಂತಕ್ಕೆ ಹೋಗ್ತಕ್ಕಂಥದ್ದೇ ಆಧ್ಯಾತ್ಮ. ಪಾಪ ಪುಣ್ಯ ಎಲ್ಲ ಭಗವಂತನಿಗೆ ಬಿಟ್ಟಿದ್ದು ಅಂಥೇಳಿ ಪಾಪಗಳ ಮಾಡ್ತಕ್ಕಂತಹ ಒಂದು ಏನು ಪಾಪಗಳನ್ನು ಮಾಡುವಂತಹದನ್ನು ನಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೊಬೇಕು ಅಂತ ಹೇಳ್ತಕ್ಕಂಥದ್ದೇ ಆಧ್ಯಾತ್ಮದ ಮೂಲ ವಿಚಾರ ಇರ್ತಕ್ಕಂಥದ್ದು. ಹಾಗಾಗಿ ಯಾರು ಪಾಪಕ್ಕೆ ಹೋಗ್ತಾರೋ, ಯಾರು ಪಾಪವನ್ನು ತೊಳ್ಕೊಂಬರ್ತಾರೋ ಗೊತ್ತಿಲ್ಲ, ಆದರೆ ಪಾಪವನ್ನು ಕಡಿಮೆ ಮಾಡ್ಕೊಳ್ತೀನಿ ಅಂತೇಳುವಂಥ ಒಂದು ದೃಢ ನಿಶ್ಚಯವನ್ನು ಮಾಡಿಕೊಂಡು ಮರಳುತ್ತಾರೆ. ಆ ಒಂದು ಸುಸಂದರ್ಭ ಇದೆಯಲ್ಲ, ಅವರು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳುವಂಥ ಸಂದರ್ಭ ತನ್ನ ಜೀವನದ ಅತ್ಯುನ್ನತ ಕ್ಷಣ ಅಂತ ಭಾವಿಸುವಂತಹ ಒಂದು ಭಾವನೆಯನ್ನು ಹೊಂದಿರ್ತಾರೆ. ಅಂಥ ಧಾರ್ಮಿಕ ಭಾವನೆಗೆ ಕಿಚ್ಚಚ್ಚುವ ಕೆಲಸ ಮಾಡ್ತಿರಲ್ಲ, ನೀವೆಂತಹ ಕ್ಷುಲ್ಲಕ ಮನಸ್ಸಿನ ಮನುಷ್ಯರು ಅಂತ ನಾನು ಈ ಮೂಲಕ ನಿಮ್ಮನ್ನು ನಿಂದಿಸ್ತೀನಿ. ಇದು ಹೇಗೂ ಇರಲಿ. ಇನ್ನು ತೆರಿಗೆ ವಿಚಾರಕ್ಕೆ ಬರೋಣ. ಇವತ್ತು ಕುಂಭಮೇಳದಲ್ಲಿ ಏನು ಪ್ರಯಾಗರಾಜನ ನಗರ ಏನಿದೆ, ಅಲ್ಲಿ ಯಾವುದೇ ರೀತಿಯಾದ ಅಡಚಣೆಗಳಿಲ್ಲ. ಎಲ್ಲ ವಿಧವಾದಂಥ ಕಚೇರಿಗಳಿರ್ಬೋದು, ಎಲ್ಲ ಕಾರ್ಯಕಲಾಪಗಳು ಸರ್ಕಾರಿ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು.
ಆದರೆ 2-3 ದಿನಗಳ ವಿಶೇಷ ಸಂದರ್ಭದಲ್ಲಿ ಮಾತ್ರ ರಜಾವನ್ನು ಘೋಷಣೆ ಮಾಡಲಾಗಿದೆ. ತೆರಿಗೆಯ ದುಡ್ಡಿನ ಪೋಲ್ ಮಾಡ್ತಾ ಇದ್ದಾರೆ ಅಂತ. ಹೌದು ಸ್ವಾಮಿ, 7,500 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದ್ದಾರೆ. ಅದು ಕಟ್ಟಿರ್ತಕ್ಕಂಥದ್ದು ಎಲ್ಲರೂ ಕಟ್ಟಿದ್ದಾರೆ ತೆರಿಗೆಗಳನ್ನು. ಹಂಗಂತೇಳಿ ಇಂಥ ಒಂದು ಮಹಾನ್ ಸಂಸ್ಕೃತಿಯನ್ನು ಎತ್ತಿಡಿಲಿಕ್ಕೆ ಖರ್ಚು ಮಾಡಬಾರ್ದೆ? ಪ್ರತಿ ವರ್ಷವೂ ಕುಂಭಮೇಳ ನಡೆಯುತ್ತೆ. 3 ವರ್ಷಕ್ಕೊಮ್ಮೆ ನಡೆಯುತ್ತೆ, 6 ವರ್ಷಕ್ಕೊಮ್ಮೆ ನಡೆಯುತ್ತೆ, 12 ವರ್ಷಕ್ಕೊಮ್ಮೆ ನಡೆಯುತ್ತೆ, 144 ವರ್ಷಗಳಿಗೊಮ್ಮೆ ನಡೆದುಕೊಂಡ್ಬಂದಿರತಕ್ಕಂಥದ್ದು ಪ್ರತೀತಿ. ಖರ್ಚು ಮಾಡಲಿ ಬಿಡಿ ಸರ್ಕಾರ. ಬರೀ ನಿಮಗೆ 7,500 ಕೋಟಿ ರೂಪಾಯಿ ಮಾತ್ರ ಖರ್ಚಾಗ್ತಾ ಇರೋದು ಕಾಣ್ತಾ ಇದೆಯಲ್ಲ. ಈಗ ಒಂದು ಸಮೀಕ್ಷೆಗಳು ಇದು ಮಾಡಿರೋದ್ರ ಪ್ರಕಾರ, ಬಿಡುಗಡೆ ಮಾಡಿರೋ ವರದಿಗಳ ಪ್ರಕಾರ ಲಕ್ಷಾಂತರ ಜನಕ್ಕೆ ಒಂದು ತಾತ್ಕಾಲಿಕ ಉದ್ಯೋಗ ಸೃಷ್ಟಿಯಾಗಿದೆ ರೀ. ರೈಲ್ವೆ ಇಲಾಖೆಗೆ ಎಷ್ಟು ದುಡ್ಡು ಬರುತ್ತೆ, ವಿಮಾನಯಾನಕ್ಕೆ ಎಷ್ಟು ದುಡ್ಡು ಬರುತ್ತೆ, ಅದು ಯಾವುದೇ ಸ್ಟೇಟಿಂದ ಹೋಗಿರ್ಬೋದು. ಮತ್ತು ಪ್ರಯಾಗರಾಜ್ಗೆ ಹೋದಂಥ ಒಬ್ಬ ಭಕ್ತಾದಿ ಏನು ಸುಖ ಸುಮ್ಮನೆ ಬರೋದಿಲ್ಲ. ಅವನೊಂದು ರುದ್ರಾಕ್ಷಿ ಮಾಲೆಯನ್ನು ಕೊಂಡ್ಕೊಳ್ತಾನೆ, ಅವನಿಗೆ ಬೇಕಾಗಿರೋಂಥ ಧಾರ್ಮಿಕ ಸಾಹಿತ್ಯಗಳನ್ನು ಕೊಂಡ್ಕೊಳ್ತಾನೆ, ಅಲ್ಲಿ ವಸತಿ ವ್ಯವಸ್ಥೆಗಳಲ್ಲಿ ತಂಗುತ್ತಾನೆ, ಅವನು ಏನೇನು ಬೇಕೋ ಖರ್ಚುಗಳನ್ನು ಮಾಡ್ತಾನೆ, ಅಲ್ಲಿ ಕೊಂಡ್ಕೊಳ್ತಾನೆ, ವ್ಯಾಪಾರವನ್ನು ಸೃಷ್ಟಿ ಮಾಡ್ತಾನೆ, ತನ್ಮುಖನೇ ತೆರಿಗೆಯನ್ನು ಕಟ್ತಾನೆ. ಇದೆಲ್ಲದರಿಂದ 2 ಲಕ್ಷ ಕೋಟಿ ರೂಪಾಯಿಗಳ ಆದಾಯ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಬರಲಿಕ್ಕಿದೆ ಅಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಆ 2 ಲಕ್ಷ ಕೋಟಿ ರೂಪಾಯಿಗಳನ್ನು ನೀವು ಹಿಂದೂಗಳಿಗೆ ಕೊಟ್ಬಿಡ್ತೀರಾ? ಅದನ್ನು ಸರ್ಕಾರ ತನ್ನ ಬೊಕ್ಕಸಕ್ಕೆ ತಗೊಂಡು ಏನು ಬೇಕೋ ಅದನ್ನು ಮಾಡೋದಿಲ್ವಾ? ಆವಾಗ ಪ್ರಶ್ನೆ ಮಾಡೋಕ್ಕೆ ನಿಮಗೆ ಬಾಯಲ್ಲಿ ಏನಾಗಿರುತ್ತೆ? ಆವಾಗ ಪ್ಲಾಸ್ಟರ್ ಹಚ್ಕೊಂಡಿರ್ತೀರಾ? ಜನಗಳನ್ನು ದಾರಿ ತಪ್ಪಿಸೋಂಥ ಕೆಲಸಗಳನ್ನು ಇಂಥ ಟೂಲ್ ಕಿಟ್ಗಳು ಮಾಡಬಾರ್ದು. ಸರ್ಕಾರ ಇಂಥ ಫೇಕ್ ಐ ಡಿಗಳಿಗೆಲ್ಲ ಸಾಕಷ್ಟು ನಿರ್ಬಂಧವನ್ನು ಹಾಕಬೇಕು. ಇನ್ನು ನೋಡಿ, ಮೊನ್ನೆ ಏನೋ ಒಂದು ನಡಿಬಾರದ ಒಂದು ಘಟನೆ ನಡೆಯಿತು. ಕುಂಭಮೇಳದಲ್ಲಿ ಸೆಕ್ಟರ್ 19ನಲ್ಲಿ ಕೆಲವು ಟೆಂಟ್ಗಳು ಆಹುತಿ ಆಯಿತು. ಯಾಕೆ ಅನ್ನೋದನ್ನು ನೋಡಬೇಕು. ಯಾಕೆ ಅನ್ನೋದು ನೋಡ್ಬೇಕ್ರಿ. ಹೇಳಿ ಕೇಳಿ ನದಿ ತೀರದ ಪ್ರದೇಶ, ಅಲ್ಲಿನ ಮಣ್ಣು ಒಂದು ವಿಶಿಷ್ಟ ಗುಣವನ್ನು ಹೊಂದಿದೆ. ಹೇಳಿ ಕೇಳಿ ಅತ್ಯಂತ ಶೀತ ವಾತಾವರಣ ಇರತಕ್ಕಂಥದ್ದು ಇವಾಗ. ಹಾಗಾಗಿ ಹುಲ್ಲನ್ನು ಎಲ್ಲ ಕಡೆಗೆ ಹೊದಿಕೆ ಮಾಡಿದ್ದಾರೆ. ಭೂಮಿ ಮೇಲೆ ಹೊದಿಸಿ ಅದ್ರ ಮೇಲೆ ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು, ಜಂಪ್ಖಾನಗಳನ್ನು ಹಾಕಿ ಟೆಂಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಎಲ್ಲೋ 1-2 ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಯಾರಿಗೂ ಏನೂ ಆಗಲಿಲ್ಲ. ಆದರೆ ಅಖಿಲೇಶ್ ಯಾದವ್ ಅವರಾಗಿದ್ರಲ್ಲ ಮುಖ್ಯಮಂತ್ರಿ, ಅವಾಗ ಕೂಡ ಆಗಿತ್ತಲ್ಲ. ಅಲಹಾಬಾದ್ ಅಂತ ಕರಿತಾ ಇದ್ರು ಅವಾಗ ರೈಲ್ವೆಯಲ್ಲಿ ಆದಂಥ ವ್ಯತ್ಯಾಸದಲ್ಲಿ ಬ್ರಿಡ್ಜೇನೋ ಕುಸಿತಾಗಿ 56 ಜನನೇನೋ ಕಾಲು ತುಳಿತಕ್ಕಿದಾದ್ರಲ್ಲ ಅವಾಗ. ಅಂದರೆ ಹೇಳ್ತಾ ಇರ್ತಕ್ಕಂಥದ್ದು ಅವಘಡ ಅಂತ ಹೇಳ್ತಕ್ಕಂಥದ್ದು, ದುರಂತಗಳು ಅಂತ ಹೇಳ್ತಕ್ಕಂಥದ್ದು ಹೇಳಿ ಕೇಳಿ ಬರೋದಿಲ್ಲ. ಆದರೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಮುಖ್ಯ. ಆಜಮ್ ಖಾನ್ಗೆ ಕೊಟ್ಟಿದ್ರು ಅವಾಗ ಕುಂಭಮೇಳದ ಒಂದು ವ್ಯವಸ್ಥೆಯನ್ನು ನೋಡುವಂಥ ಜವಾಬ್ದಾರಿಯನ್ನು ಆಜಮ್ ಖಾನು ಅಂತ ಹೇಳುವಂಥ ಒಬ್ಬ ಮುಸಲ್ಮಾನನಿಗೆ ಕೊಟ್ಟಿದ್ದರು. ನಾವು ಅದನ್ನು ಅವತ್ತು ಟೀಕೆ ಮಾಡಿದ್ವಾ? ಯಾರಾದರೂ ಆಗಲಿ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು ನಮ್ಮ ಜನಪ್ರತಿನಿಧಿ ಮಾಡಲಿ ಅಂತ ಸುಮ್ಮನೆ ಇತ್ತು ಹಿಂದೂ ಸಮಾಜ. ಅದನ್ನು ಅಲ್ಲಿಗೆ ಬಿಡೋಣ. ಮುಂದೆ ನೋಡೋವಾಗ ಇಂಥ ಎಲ್ಲ ಟೂಲ್ ಕಿಟ್ಗಳನ್ನ ಬಿಡಿ. ಕುಂಭಮೇಳ ಅಂತ ಹೇಳ್ತಕ್ಕಂಥದ್ದೇ ಒಂದು ವಿಶೇಷ. ಅಲ್ಲಿ ಏನು ಬರೀ ಇವಾಗ ಏನೋ ಮಿಂದೆದ್ಬಿಟ್ಟು ಬಂದ್ಬಿಡ್ತಾರೆ ಅಂತ ಹೇಳ್ತಿರಲ್ಲಪ್ಪ, ಅದು ಹಂಗಲ್ಲ. ಅಲ್ಲಿ ಧಾರ್ಮಿಕ ಸಮ್ಮೇಳನ ನಡೆಯುತ್ತೆ, ಸಾಧು ಸಂತರ ಒಂದು ವಿಚಾರ ಮಂಥನ ಆಗುತ್ತೆ, ಅವರವರ ಜ್ಞಾನವನ್ನು ಹಿಂದೂ ಸಮಾಜದಲ್ಲಿ ಪ್ರಸರಣ ಮಾಡುವಂತಹ ಮತ್ತು ಹಿಂದೂ ಸಮಾಜವನ್ನು ಕಾಲಕ್ಕೆ ತಕ್ಕಂತೆ ಉನ್ನತೀಕರಣ ಮಾಡುವಂತಹ, ಬೇಡದಂತಹ ಆಚರಣೆಗಳನ್ನು ಸರಿಗಟ್ಟುವಂತಹ, ಹಿಂದೂಗಳಿಗೆ ಕ್ಷಾತ್ರತೆಯನ್ನು ಕಲಿಸುವಂತಹ, ಪ್ರಸ್ತುತ ಸಂದರ್ಭಗಳ ವಿರುದ್ಧ ಯಾವ ರೀತಿಯಾದ ಸಾತ್ವಿಕವಾದ ಹೋರಾಟ ಮಾಡಬೇಕು ಅಂತ ಹೇಳುವಂತಹ ಎಲ್ಲ ವಿಚಾರಗಳನ್ನು ಹೇಳ್ಕೊಳ್ಳಾಗುತ್ತೆ. ನಿಮ್ಗೆ ಇದೆಲ್ಲ ಕಣ್ಣು ಕಾಣೋದಿಲ್ವಾ? ಮೊನ್ನೆ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಸಂಪೂರ್ಣ ಕ್ಯಾಬಿನೆಟನ್ನು ಕರ್ಕೊಂಡೋಗಿ ಗಂಗೆಯಲ್ಲಿ ಮಿಂದೆದ್ದು ಬಂದಿದ್ದಾರೆ. ಅಲ್ಲೇ ಕ್ಯಾಬಿನೆಟ್ ಸಭೆಯನ್ನು ಮಾಡಿದಾರ್ರಿ. ಇದು ನೋಡಿ ನಿಮ್ಗೆ ಯಾಕೆ ಕೊಟ್ಟೆವ್ರಿ? ಅಂದರೆ ಈ ರಾಷ್ಟ್ರದ ಮೂಲ ಜೀವ ಏನಿದೆ ಹಿಂದೂ ಧರ್ಮ, ಅದರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಸಮಸ್ತ ಹಿಂದೂಗಳಿಗೆ, 100 ಕೋಟಿಗೂ ಮಿಗಿಲಾದ ಹಿಂದೂಗಳಿಗೆ ತಲುಪಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಅದಕ್ಕೆ ಅವ್ರಿಗೂ ಸಾಷ್ಟಾಂಗ ನಮಸ್ಕಾರ. ಅವರು ಮುಖ್ಯಮಂತ್ರಿ ಇರ್ಬೋದು, ಆದರೆ ಅದಕ್ಕೂ ಮೀರಿ ಅವರು ನಮಗೆ ಸಂತರು ದೇವರ ಸ್ವರೂಪ ಅಂತಲೇ ತಿಳಿದಿರ್ತಕ್ಕಂಥದ್ದು. ಗುರುಗಳನ್ನು, ತಂದೆ ತಾಯಿಯನ್ನು, ಗುರುಗಳನ್ನು ಮತ್ತು ಸಂತರನ್ನು ದೇವರಿಗೆ ಸಮಾನವಾಗಿ ನೋಡುವಂತಹ ಸಂಸ್ಕೃತಿಯಲ್ಲಿ ಹುಟ್ಟಿರೋರು ನಾವು. ಮಾಡಲಿ ಬಿಡ್ರಿ, ನಿಮ್ಗೆ ಯಾಕೆ ಹೊಟ್ಟೆವ್ರಿ? ನೀವು ಯಾಕೆ ಎಲ್ಲ ಜಾಗಕ್ಕೆ ಬರ್ನಾಲ್ ಹಾಕೊಳ್ತೀರಾ? ನಾವೇನಾದರೂ ನಿಮ್ಮ ಆಚರಣೆಗಳನ್ನು ಇದೇ ರೀತಿಯಾಗಿ ವಿರೋಧವನ್ನು ಮಾಡ್ತೀವ? ಅದನ್ನು ಬಿಡಿ.
ಹೋಗಲಿ, ಇವಾಗ 25ನೇ ತಾರೀಕಿಗೆ ವಿಶ್ವ ಹಿಂದೂ ಪರಿಷತ್ತು ಒಂದು ಧರ್ಮಸಭೆಯನ್ನು ಆಯೋಜನೆ ಮಾಡಿದೆ. ಇದರಲ್ಲಿ ಏನು ನಿರ್ಣಯವನ್ನು ಮಾಡ್ತಾರೆ ಅಂದರೆ, ಹಿಂದೂ ನೀತಿ ಸಂಹಿತೆ ಅಂತ ಬಿಡುಗಡೆ ಮಾಡ್ತಾರೆ. 300 ಪುಟಗಳಿಗೂ ಮೀರಿದಂತೆ ಇದೆ ಇದು. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಆಚರಣೆಗಳನ್ನು ಹಿಂದೂ ಸಮಾಜ ಬಿಟ್ಟುಬಿಡಬೇಕು, ಯಾವ ಆಚರಣೆಗಳನ್ನು ಉಳಿಸ್ಕೋಬೇಕು, ಯಾವ ಆಚರಣೆಗಳನ್ನು ತಿದ್ದುಪಡಿ ಮಾಡ್ಕೊಳ್ಬೇಕು, ಹಿಂದೂ ಸಮಾಜ ತ್ಯಜಿಸಬೇಕು, ಯಾವ ವಿಚಾರಗಳನ್ನು ಮೇಲ್ದರ್ಜೆಗೆ ಏರಿಸ್ಕೊಳ್ಬೇಕು ಅನ್ನುವಂಥ ಎಲ್ಲ ಅಂಶಗಳು ಅದರಲ್ಲಿ ಅಡಕವಾಗಿದೆ. ಹಾಗಾಗಿ ನೋಡಿ, ಅದರಲ್ಲಿ ಕೆಲವೊಂದು ಹೈಲೈಟ್ಸ್ಗಳು ಇಲ್ಲಿ ಇವಾಗ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ರಾತ್ರಿ ಹೊತ್ತು ವಿವಾಹವನ್ನು ಮಾಡ್ಕೊಳ್ತಾರೆ ಉತ್ತರ ಭಾರತದ ಕಡೆಯಲ್ಲಿ. ಅದಕ್ಕೆ ಕಾರಣವೂ ಉಂಟು. ಇವಾಗ ಮಾತಾಡ್ತಾರಲ್ಲ, ವಿದೇಶಿದ ಆಕ್ರಮಣಕೋರರಿದ್ರಲ್ಲ, ಅವರ ದಾಳಿಯ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ವಧುನೇ ಎತ್ಕೊಂಡು ಹೊಟ್ಟೋಗ್ತಾಯಿದ್ರು. ಅದಕ್ಕೆ ಗೊತ್ತಿಲ್ಲದಂಗೆ ಅರ್ಧ ರಾತ್ರಿಗಳಲ್ಲಿ ಮದುವೆ ಮಾಡುವಂಥ ಒಂದು ಪರಿಪಾಠ ಶುರುವಾಗಿತ್ತು. ಅದನ್ನು ತ್ಯಜಿಸಬೇಕು ಅಂತ ಹೇಳ್ತಕ್ಕಂಥದ್ದು ಮೊದಲನೇದು. ಎರಡನೇದು, ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡ್ತಕ್ಕಂಥದ್ದು ಮಹಾಪಾಪ. ಅದು ಸನಾತನ ಕಾಲದಿಂದಲೂ ಹಿಂದೂ ಧರ್ಮದಲ್ಲಿ ನಡೆದು ಬಂದಿರತಕ್ಕಂಥದ್ದು. ಅದನ್ನು ನಾವು ಬಿಡಬೇಕು. ಅಂದರೆ ನಿಷೇಧನೇ, ಅದು ಮಾಡಿಕೂಡ್ದು ಯಾರು ಅಂತ ಹೇಳುವಂಥ ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ ಇವತ್ತು ಭಾರತದಾದ್ಯಂತ. ಪ್ರತಿಯೊಬ್ಬ ಹಿಂದೂ ಮನೆಗೂ ಇದು ತಲುಪುತ್ತೆ. ಅದಾದಮೇಲೆ ವರದಕ್ಷಿಣೆಯನ್ನು ತೆಗೆದುಕೊಳ್ತಕ್ಕಂಥದ್ದು ತಪ್ಪಾಗುತ್ತೆ. ಇದನ್ನು ಯಾರು ಮಾಡಬಾರ್ದು. ಆಮೇಲೆ ಇವತ್ತು ನೀವು ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಅಸ್ಪೃಶ್ಯತೆ ಅಂತ ಹೇಳ್ತಕ್ಕಂಥದ್ದು ಗುಲಾಮಗಿರಿಯ ಸಂಕೇತ. ಹಾಗಾಗಿ ಅಸ್ಪೃಶ್ಯತೆಯನ್ನು ಮಾಡಬಾರ್ದು. ಜಾತಿಗೂ ಹಿಂದೂ ಧರ್ಮಕ್ಕೂ ಸಂಬಂಧ ಇಲ್ಲ. ಅಸ್ಪೃಶ್ಯತೆಯನ್ನು ಹಿಂದೂ ಧರ್ಮ ಎಲ್ಲಿಯೂ ಕೂಡ ಉತ್ತೇಜನ ನೀಡೋದಿಲ್ಲ ಅಂತ ಹೇಳುವಂಥ ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ. ಪರಿಶಿಷ್ಟರು ನಮ್ಮದೇ ಸಹೋದರರು, ಅವ್ರಿಗೆ ಯಾವುದೇ ದೇವಾಲಯಗಳಿಗೂ ಕೂಡ ನಿಷೇಧ ಇಲ್ಲ. ಅವರು ಮುಕ್ತವಾಗಿ ದೇವಾಲಯಗಳನ್ನು ಪ್ರವೇಶ ಮಾಡಬಹುದು. ಹೆಣ್ಣು ಮಕ್ಕಳು ಯಜ್ಞಯಾಗಾದಿಗಳಲ್ಲಿ ಸೇವೆ ಕೈಂಕರ್ಯಗಳನ್ನು ಮಾಡಬಹುದು, ಯಜ್ಞಯಾಗಾದಿಗಳಲ್ಲಿ ಭಾಗ ಆಗ್ಬೋದು ಅಂತ ಹೇಳುವಂಥ ವಿಷಯ ಇವತ್ತು ಆ ಹಿಂದೂ ನೀತಿ ಸಂಹಿತೆಯಲ್ಲಿ ಅಡಕವಾಗಿದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ತಿನ ಸಭೆಯಲ್ಲಿ ಜಿತೇಂದ್ರಾನಂದ ಸ್ವಾಮೀಜಿಯವರು ಸ್ಪಷ್ಟಪಡಿಸಿದ್ದಾರೆ. ಹಿಂದೂ ನೀತಿ ಸಂಹಿತೆ ಇದೆಯಲ್ಲ, ಇದನ್ನು ರಚನೆ ಮಾಡಿರ್ತಕ್ಕಂಥದ್ದು ಕಾಶಿ ವಿದ್ವತ್ ಪರಿಷತ್. ಅವರೆಲ್ಲವನ್ನು ಅಳೆದು ತೂಗಿ ಈ ಒಂದು ಹಿಂದೂ ನೀತಿ ಸಂಹಿತೆಯನ್ನು ರೂಪಿಸಿರ್ತಕ್ಕಂಥದ್ದು. ಇದು 300 ಪುಟಗಳು ಇದೆ. 27ರಂದು ನಡೆಯಲಿರುವ ಈ ಸನಾತನ ಬೋರ್ಡ್ ಇದೆಯಲ್ಲ, ಇದರ ಕರಡನ್ನು ಶ್ರೀ ದೇವಕಿ ನಂದನ ಠಾಕೂರ್ ಇವರು ಆಧ್ಯಾತ್ಮ ಪ್ರಚಾರಕರು. ಇವರು ಹೇಳಿರ್ತಕ್ಕಂಥದ್ದು. ಆದಿಗುರು ಶಂಕರಾಚಾರ್ಯರ ಪೀಠದ 4 ಪೀಠಗಳ ಮುಖ್ಯಸ್ಥರು ಕೂಡ ಇದರಲ್ಲಿರ್ತಾರೆ. ಮತ್ತು ಯಾರು ಹಿಂದುತ್ವದ ಬಗ್ಗೆ ನಂಬಿಕೆಯನ್ನು ಹೊಂದಿರತಕ್ಕಂತಹ ಸಾಧಕರಿದ್ದಾರೆ, ಹಿಂದುತ್ವದ ವಿರುದ್ಧ ಹೋರಾಟವನ್ನು ಮಾಡ್ತಾರೆ, ಅದರಲ್ಲಿ ಮುನ್ನೆಲೆಯಲ್ಲಿರ್ತಕ್ಕಂಥ ನಾಯಕರು ಕೂಡ ಇದರಲ್ಲಿ ಸಹಭಾಗಿಯಾಗ್ತಾರೆ ಅಂತ ಹೇಳ್ತಕ್ಕಂಥದ್ದು ದೇವಕಿ ನಂದನ ಠಾಕೂರ್ ಸ್ವಾಮೀಜಿಯವರ ಒಂದು ವಿಷಯ. ಇಂಥ ಎಲ್ಲ ವಿಷಯಗಳಿದೆ. ಇದೆಲ್ಲವೂ ಬಿಟ್ಟು ಇನ್ನೂ ಸಾಕಷ್ಟು ಕೌತುಕಗಳು ಉಂಟು. ಅಘೋರಿಗಳ ಬಗ್ಗೆ, ನಾಗಾ ಸಾಧುಗಳ ಬಗ್ಗೆ, ಅಖಾಡಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಅಘೋರಿಗಳು ನಾಗಾ ಸಾಧುಗಳಿಗೆ ಇವತ್ತು ಲಿಂಗಛೇದವನ್ನು ಮಾಡ್ತಾರಲ್ಲ, ಅದ್ರ ಕುರಿತಾಗಿ ಕ್ಷುಲ್ಲಕವಾದ ಹೇಳಿಕೆಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಅದು ಒಂದು ಸಂಕೇತ, ಅದು ಅವ್ರಿಗೆ ಗುರುಗಳಿಂದ ಪ್ರಾಪ್ತಿಯಾದಂಥ ಒಂದು ಸಂಸ್ಕಾರ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗುತ್ತೆ? ಅಂದರೆ ಧರ್ಮಕ್ಕಾಗಿ, ಧರ್ಮ ರಕ್ಷಣೆಗಾಗಿ, ಮಾತೃಭೂಮಿಯ ರಕ್ಷಣೆಗಾಗಿ ನಾನು ಯಾವ ಹಂತಕ್ಕೂ ಬೇಕಾದರೂ ಹೋಗ್ತೀನಿ ಅಂತ ಹೇಳುವಂತಹ ಒಂದು ದೃಢ ನಿಶ್ಚಯವನ್ನು ಒಂದು ಮನುಷ್ಯನ ಜೀವಾತ್ಮದಲ್ಲಿ ಉಂಟು ಮಾಡ್ತಾರಲ್ಲ, ಅದೇ ಅಘೋರಿ. ಅಂದರೆ ಎಲ್ಲ ಘೋರಗಳನ್ನು ಜಯಿಸಬಲ್ಲವನೇ ಅಘೋರಿ. ನಾಗ ಅಂತ ಹೇಳಿದ್ರೆ ಯಾರು? ಮಹಾಕಾಲಭೈರವ ಇದ್ದನಲ್ಲ, ಅವನ ಸೇನೆ. ಇದೇ ಸೇನೆ ಮಥುರಾ ಮೇಲೆ ಔರಂಗಜೇಬ ಅಟ್ಯಾಕ್ ಮಾಡಿದಾಗ ಅವನ್ನ ಚಲ್ಲಪಿಲ್ಲಿಯಾಗಿ ಓಡಿಸ್ಬಿಟ್ಟಿದ್ರು ಅನ್ನೋದನ್ನು ನೆನ್ಪಿಟ್ಕೋಬೇಕು. ಇವತ್ತು ಯಾರು ನಾಗಾ ಸಾಧುಗಳ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡ್ತೀರಾ? ಹಠಯೋಗ ಅನ್ನೋದು ಕೂಡ ಇದೆ. ಇವತ್ತು ಯಾರ್ಯಾರೋ ಬಂದು ನಾನು ಕಳೆದ ಬಾರಿ ಕುಂಭಮೇಳದ ಬಗ್ಗೆ ಮಾಡಿದಂಥ ವಿಡಿಯೋದಲ್ಲಿ ಕಾಮೆಂಟನ್ನು ಹಾಕಿದರು. ನಮಗೆ ಸಂತೃಪ್ತಿ ಕೊಡ್ತಕ್ಕಂತಹ ಒಂದು, ನಮ್ಮ ಆತ್ಮಕ್ಕೆ ತೃಪ್ತಿಯನ್ನು ಕೊಡ್ತಕ್ಕಂತಹ ಒಂದು, ನಮ್ಮ ಜೀವಮಾನದಲ್ಲೇ ನನ್ನ ಮುಂದಿನ 2-3 ಪೀಳಿಗೆ ಇಂಥ ಒಂದು ಧಾರ್ಮಿಕ ಸಮ್ಮೇಳನವನ್ನು ನೋಡುವಂಥ ಸದಾವಕಾಶವೇ ಇಲ್ಲ. ಅಂಥದ್ರ ಬಗ್ಗೆ ನೀವು ಅಪಪ್ರಚಾರ ಮಾಡ್ತೀರಲ್ಲ, ಅದಕ್ಕೆ ನಾವು ಉತ್ತರವನ್ನು ಹೇಳಲೇಬೇಕಾಗುತ್ತೆ. ಹಿಂದೂ ಆಧ್ಯಾತ್ಮ ಸಾಧನೆಯಲ್ಲಿ ಹಠಯೋಗ ಅನ್ನೋದು ಕೂಡ ಒಂದು ಭಾಗ. ಅಂದರೆ ಸಂತ ಮಹಾತ್ಮರು ಹೇಳೋದ್ರ ಪ್ರಕಾರ
ಭೂಮಿ ಮೇಲೆ ಎಷ್ಟು ವ್ಯಕ್ತಿಗಳು ಅಷ್ಟು ಪ್ರಕೃತಿ. ಅವನಿಗೆ ಇಷ್ಟ ಬಂದಿದ್ದ ರೀತಿಯಲ್ಲಿ ಅವನು ಭಗವಂತನ ಆರಾಧನೆ ಮಾಡ್ತಾನೆ. ಇವತ್ತು ಆ ಸಂತರು ತಲೆಯ ಮೇಲೆ ಒಂದು ಗೋಧಿಯನ್ನು ಬೆಳೆಸಿದಾರಲ್ಲ, ಗೋಧಿಯ ಗಿಡವನ್ನು ಬೆಳೆಸಿದಾರಲ್ಲ, ಅದು ಅವರ ಹಠಯೋಗ. ಅಂದರೆ ಅವ್ರು ಅದರಲ್ಲೇ ಪರಮಾತ್ಮನ ಕಾಣ್ತಾರೆ. ಅದನ್ನು ಕಂಡು ನಿಮ್ಗೆ ಯಾಕ್ರಿ ಉರಿ? ಇನ್ನೊಬ್ಬರು ಸಂತರು ಯಾರೋ ಕೈ ಎತ್ತಿರೋ ಪೋಸ್ಟ್ ಹಾಕಿದ್ದೀರಾ, 8 ವರ್ಷದಿಂದ ಕೆಳಗಡೆನೇ ಇಳಿಸಿಲ್ಲ ಅಂತ ಕೆಟ್ಟದಾಗಿ ಕಾಮೆಂಟ್ ಹಾಕ್ತೀರಾ. ನೀನು 5 ನಿಮಿಷ ಎತ್ಕೊಂಡಿರಪ್ಪ ಕೈನಾ, ಸಾಕು. 5 ನಿಮಿಷ ಎತ್ಕೊಂಡಿರೋ ಜಯದೇವ ಹಾಸ್ಪಿಟ್ಲ್ಗೆ ಓಡೋಗ್ಬೇಕಾಗತ್ತೆ. 8 ವರ್ಷಗಳ ಕಾಲದಿಂದ ಅವ್ರು ಎತ್ತಿದ ಕೈಯನ್ನು ಕೆಳಗಿಳಿಸಿಲ್ಲ ಅಂತ ಹೇಳಿದ್ರೆ ಅವ್ರ ಶಕ್ತಿ ಎಷ್ಟು ಅಗಾಧವಾಗಿರಬೇಕು ಅಂತ ಯೋಚನೆ ಮಾಡಬೇಕು. ಆವಾಗ ನೀನು ಮನುಷ್ಯ ಆಗ್ತಾ ಇದ್ದೆ. ಇಂಥ ಎಲ್ಲ ಕ್ಷುಲ್ಲಕವಾದ ವಿಚಾರಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ, ಅದು ನನ್ನ ವ್ಯಕ್ತಿತ್ವವೂ ಅಲ್ಲ. ಆದರೆ ಇದನ್ನೆಲ್ಲ ನೋಡಿ ನಮ್ಮ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು. ಸರ್ಕಾರದ ಮುಂದೆ ನಾವೆಲ್ಲ ಒಂದು ವಿನಂತಿಯನ್ನು ಮಾಡಬೇಕು. ಏನು ಅಂತ ಹೇಳಿದ್ರೆ, ಇವತ್ತು ರಾಜಕಾರಣಿಗಳಿರ್ಬೋದು, ಮತ್ತು ಈ ಥರ ಗಂಜಿ ಗಿರಾಕಿಗಳಿರ್ಬೋದು, ಕೆಲವು ಹಿಂದೂಗಳನ್ನು ಟಾರ್ಗೆಟ್ ಮಾಡೋಂಥ ಪತ್ರಿಕೆಗಳಿರ್ಬೋದು, ಮಾಧ್ಯಮಗಳಿರ್ಬೋದು, ಈ ಥರ ಅಪಪ್ರಚಾರ ಮಾಡಿದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಾದಂಥ ಕ್ರಮ ಆಗಬೇಕು. ಎಲ್ಲದಕ್ಕಿಂತ ಮೇಯ್ನಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಕ್ ಐ ಡಿಗಳ ಮುಖಾಂತರ ಆಪ್ರೇಟ್ ಮಾಡೋವಂಥ ಇಂಥ ಗಂಜಿ ಗಿರಾಕಿಗಳಿಗೆ ಒಂದು ಕಠಿಣವಾದಂಥ ಕಾನೂನು ಬರಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಕುಂಭಮೇಳ ಯಾರೇ ಅರ್ಚಾಡಿದ್ರು, ಯಾರೇ ಕಿರ್ಚಾಡಿದ್ರು ಯಶಸ್ವಿಯಾಗಿ ನೆರವೇರುತ್ತೆ. ಅದರ ಒಂದು ಪೂಜಾ ಫಲ ಏನಿದೆ ಭಾರತದಾದ್ಯಂತ ಅಲ್ಲದೆ ಇಡೀ ವಿಶ್ವದಾದ್ಯಂತ ಪ್ರಸರಣ ಆಗುತ್ತೆ. ತನ್ಮುಖೇನ ಹಿಂದೂ ಸಮಾಜ ಇನ್ನು ಮುಂದಿನ ಒಂದು 144 ವರ್ಷಗಳಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಹಿಂದೂ ನೀತಿ ಸಂಹಿತೆಯೂ ಜಾರಿಗೆ ಬರುತ್ತೆ, ಸನಾತನ ಮಂಡಳಿಯೂ ಜಾರಿಗೆ ಬರುತ್ತೆ. ಸನಾತನ ಮಂಡಳಿ ಜಾರಿಗೆ ಬಂದರೆ ಸರ್ಕಾರದ ಅಧೀನಲ್ಲಿ ದೇವಾಲಯಗಳಿದೆಯಲ್ಲ ಅವನ್ನೆಲ್ಲ ಬಿಟ್ಕೊಡ್ಬೇಕು ಅನ್ನೋ ಹೋರಾಟ ಶುರುವಾಗುತ್ತೆ. ಬೀದಿಯಲ್ಲಿ ಇವತ್ತು ಇಂಥ ಕಟುಕರ ಕೈಯಲ್ಲಿ ಬಲಿಯಾಗ್ತಾ ಇರೋಂಥ ಗೋಮಾತೆಗಳಿಗೆ ಊರಲ್ಲೂ ಗೋಶಾಲೆಗಳು ಎದ್ದೊಳುತ್ತೆ. ಬಂದ್ ಮಾಡಿಸಿದಾರಲ್ಲ ಇವರು. ಇವತ್ತು ಹಿಂದೂಗಳು ತಮ್ಮ ಗೌರವಶಾಲಿ ಇತಿಹಾಸವನ್ನು ತಿಳ್ಕೊಳ್ಬಾರ್ದು, ತಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನ ತಿಳ್ಕೊಳ್ಬಾರ್ದು ಅಂತ ಗುರುಕುಲಗಳು ಇಲ್ದಂಗೆ ಮಾಡಿದಾರಲ್ಲ, ಸಂಸ್ಕೃತವನ್ನು ಅವಸಾನದ ಅಂಚಿಗೆ ತಗೊಂಬಂದಿಟ್ಟಿದ್ದಾರಲ್ಲ, ಅದೆಲ್ಲವೂ ಪುನರುತ್ಥಾನ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಹಾಗಾಗಿ ಸ್ನೇಹಿತರೆ, ಕುಂಭಮೇಳ ನಮ್ಮ ಹೆಮ್ಮೆಯ ಪ್ರತೀಕ, ಹಿಂದೂಗಳ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳುವಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ, ಇಂಥ ಕಾಮಿಟ್ ಮಾಡುವಂಥ ಕಿಡಿಗೇಡಿಗಳೇನಿದ್ದಾರೆ ಇವರಿಗೆ ಭಗವಂತನೇ ಸದ್ಬುದ್ಧಿಯನ್ನು ಕೊಡಲಿ ಅಂತ ಹೇಳೋದ್ರೊಂದಿಗೆ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.